ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಶ್ರೀ ವಾದಿರಾಜರ ನೀತಿ ವೇದವಾದಂಥ ತಾಳುವಿಕೆಗಿಂತ ತಪವೂ ಇಲ್ಲ ಎಂಬುದರ ಭಾವಾರ್ಥವನ್ನು ಶ್ರೀ A.B. ಶ್ಯಾಮಾಚಾರ್ಯ ಅವರು ಬಹಳ ಚಂದ ವರ್ಣಿಸ್ಯಾರ್ರಿ. ನೋಡೋಣಂತ ಬರ್ರಿ. ತಾಳುವಿಕೆಗಿಂತ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ಈ ಕೃತಿಯಿಂದ ಶ್ರೀ ವಾದಿರಾಜರಿಗೆ ಲೋಕ ವ್ಯವಹಾರದ ಜ್ಞಾನ ಎಷ್ಟಿತ್ತು ಎಂಬುದನ್ನ ಊಹಿಸಬಹುದು. ಇಲ್ಲಿ ನಿರೂಪಿತವಾದ ತತ್ವ ಸಾರ್ವತ್ರಿಕ ಸತ್ಯ ಹಾಗೂ ನಿತ್ಯವನ್ನು ಹೊಂದ್ಯದ. ಸಮಾಜದಲ್ಲಿ ಅನೇಕ ತರಹದ ಒತ್ತಡಗಳಿಂದಾಗಿ ಸಹನೆ ತಾಳ್ಮೆ ಎಂಬುದು ಹೋಗ್ಬಿಡ್ಲಿಕತ್ತದ. ಜೊತೆಗೆ ಕಾಮ ಕ್ರೋಧಾದಿಗಳು ಉಲ್ಬಣವಾಗ್ಲಿಕತ್ತವ. ಪರಿಣಾಮ ಜೀವನದಲ್ಲಿ ಅತೃಪ್ತಿ, ಅಸಂತುಷ್ಟಿ, ವೈರತ್ವ, ಅಶಾಂತಿ ಬಹಳ ಹೆಚ್ಚಾಗ್ಯದ. ಈ ಸೂಕ್ಷ್ಮ ವಿಷಯವನ್ನು ಶ್ರೀ ವಾದಿರಾಜರು ಗಮನಿಸಿ ಎಂತೆಂತಹ ಪ್ರಸಂಗಗಳಲ್ಲಿ ಹೇಗೆ ಪ್ರವೃತ್ತರಾಗಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಎಂದು ವಿಶ್ಲೇಷಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯ ಎಡುವುದು ಸಹಜ. ಸಹನೆ ಅಥವಾ ಸಂಯಮದಿ ಜೀವಿಸುವುದು ಅಂತೂ ಬಹಳ ಅಸಹಜ. ಅದು ಮನುಷ್ಯ ದಿನನಿತ್ಯ ಒಂದಲ್ಲ ಒಂದು ಪ್ರಸಂಗದಲ್ಲಿ ಉದ್ವೇಗಕ್ಕ ಅಥವಾ ಆಮಿಷಗಳಿಗೆ ಒಳಗಾಗಿ ತನ್ನನ್ನೇ ತಾನು ಮರೆತು ಬಿಟ್ಟಿರ್ತಾನೆ. ಅಲ್ಲದೆ ತಾಳ್ಮೆಯನ್ನು ಕಳೆದುಕೊಂಡು ಹೀಗೇಗೋ ವರ್ತಿಸುತ್ತಿರುತ್ತಾನೆ. ಇದು ಎಲ್ಲರ ಅನುಭವವೂ ಆಗ್ಯದ. ಸಂಸಾರದಲ್ಲಿ ಮುಳುಗಿದ ನಮಗಾಗಿ ರಾಜರು ಜೀವನದ ರಹಸ್ಯವನ್ನು ತಿಳಿಸಿ ದುಷ್ಪರಿಣಾಮಗಳಿಂದ ಪಾರಾಗಲು ಏನು ಎಂಬುದನ್ನು ಇಲ್ಲಿ ತಿಳಿಸಿ ಹೇಳ್ಯಾರ. ನೋಡೋಣಂತ ಬರ್ರಿ. ಅಂದ್ರೆ ಜೀವನದಾಗ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ಚಂದ ವರ್ಣಿಸ್ಯಾರಿ. ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ತಾಳ್ಮೆ ಅಂದರೆ ಸಹನೆ. ಜೀವನ ಸುಗಮವಾಗಿ ಸಾಗಲು, ಜೀವನದ ಗುರಿಯನ್ನು ಸಾಧಿಸಲು ಅವಶ್ಯವಾಗಿ ಬೇಕಾದ ಗುಣ ಎಂದರೆ ತಾಳ್ಮೆ. ಅದಕ್ಕೆಂದೇ ರಾಜರು ಇದನ್ನು ತಪ ಎಂದು ಕರೆದಾರ್ರಿ. ಇದು ಜೀವನದ ವ್ರತವಾಗಬೇಕು ಎಂದ್ರವರು. ನಿಯಮಾವಳಿಗಳನ್ನೊಳಗೊಂಡ ಈ ತಾಳ್ಮೆಗೆ ಸಾಟಿಯಾದ ತಪವು ಮತ್ತೊಂದಿಲ್ಲ. ಇದನ್ನು ತಿಳಿದು ಅನುಸರಿಸುವವರಿಗೆ ಈ ರಹಸ್ಯವನ್ನು ಹೇಳುವೆನು ಎನ್ನುವರು. ಇಷ್ಟನ್ನು ಹೇಳಿ ಸುಮ್ಮನಾಗದೆ ಜೀವನದಲ್ಲಿ ಎಂಥ ಪ್ರಸಂಗಗಳಲ್ಲಿ ಅಂದ್ರೆ ಎಂಥ ಸಂದರ್ಭಗಳಲ್ಲಿ ಈ ಸಹನೆಯಿಂದಿರಬೇಕು ಎಂದು ದೊಡ್ಡ ಪಟ್ಟಿ ಕೊಟ್ಟಾರ. ಈ ಪಟ್ಟಿಯಲ್ಲಿ ಬಾರದ ಮನುಷ್ಯರಿರುವುದು ಅಸಂಭಾವಿತವೆನ್ನಬಹುದು. ಸಮಾಜದಲ್ಲಿ ಅದರಲ್ಲೂ ಸಂಬಂಧಿಕರಲ್ಲಿ ದುಷ್ಟರು ಇಷ್ಟರು ಇರುವುದು ಸಹಜ. ಅಂತಹ ದುಷ್ಟರು ನಿಷ್ಠುರದ ಅಂದರೆ ಒರಟಾಗಿ ಮಾತಾಡ್ತಿರ್ತಾರೆ, ಬಿರುಸಿನ ಮಾತಿರ್ತಾವ, ನಿರ್ದಯವಾದ ಕ್ರೂರ ಮಾತಾಡ್ತಿರ್ತಾರ. ಅಂತವ್ರು ಮಾತಾಡೋರು ಸಂಬಂಧಿಕರಲ್ಲಿ ಸಾಮಾನ್ಯವಾಗಿರ್ತಾರ. ಪುರಂದರರು ಅದಕ್ಕಂತಾನೆ ಅಪಮಾನವಾದರೆ ಒಳಿತು ಎಂದು ಹೇಳ್ಯಾರ. ಅಂದ್ರ ಅಪಮಾನವಾದ್ರೂ ತಾಳ್ಮೆಯಿಂದಿರಿ ಅಂತ ಹೇಳ್ಯಾರ. ರಾಜರು ಪ್ರತಿ ಸಾಲಲ್ಲೂ ಬಳಸಿದ ತಾಳು ಎಂಬ ಪದದ ಔಚಿತ್ಯ ಅದ್ಭುತವಾಗ್ಯದ. ಹೀಗೆ ಜೀವನದಲ್ಲಿ ಕಷ್ಟಗಳೇ ಬಹಳ. ಅಂತಹ ಪ್ರಸಂಗದಲ್ಲೂ ಕಂಗೆಡದೆ ಮನದ ಉದ್ವೇಗಕ್ಕೆ ಒಳಗಾಗದೇ ಇರಲು ಹೇಳಿದ್ದಾರೆ. ಭೂಮಿಯಲ್ಲಿ ಹಾಕಿದ ಬೀಜದಿಂದ ಅಂಕುರಿಸಿದ ಸಸಿ ಫಲ ಎಂದಿಗೂ ತಕ್ಷಣ ಸಿಗುವುದಿಲ್ಲ. ಹೇಗೆ ಫಲಕ್ಕಾಗಿ ಕಾಯುವೆಯೋ ಹಾಗೆ ಸಂಯಮದಿ ಗುರಿಯನ್ನು ತಲುಪಲು ತಾಳ್ಮೆಯನ್ನು ಬಿಡಬೇಡಿ ಎಂದು ಹೇಳಿರಲಿ. ಪ್ರಯಾಣ ಬೆಳೆಸಿದ ವ್ಯಕ್ತಿ ತಾನು ಕಟ್ಟುಕೊಂಡೊಯ್ದ ಬುತ್ತಿ ಅವನಲ್ಲೇ ಇದ್ದರೂ ಹೇಗೆ ಸಕಾಲಕ್ಕೆ ಬಳಸುವನೋ ಹಾಗೆ ದೈವಿಚ್ಛೆ ಬರುವ ತನಕ ಸೈರಣೆಯಿಂದಿರಬೇಕು. ಅಂದ್ರೆ ಸಹನೆಯಿಂದ ಇರಬೇಕು. ನಾವು ಅವಸರ ಅಥವಾ ತಾಳ್ಮೆ ಕಳೆದುಕೊಂಡು ಪ್ರತಿಕ್ರಿಯಿಸುವುದು ಅಪಾಯಕಾರಿ ಎಂಬುದನ್ನ ಇಲ್ಲಿ ಹೇಳ್ಯಾರಿ. ಹಳಿದು ಹಂಗಿಸುವ ಹಗೆಯ ಮಾತನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರವನು ತಾಳು, ಅಳುಕದಲೆ ಬಿರುಸು ಬಿಂಕದ ನುಡಿಯ ನೀ ತಾಳು, ಹಲದರಾನುಜನನ್ನು ಹೃದಯದಲ್ಲಿ ತಾಳು. ಅಂದ್ರ ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಜೀವನದ ಪಥದಲ್ಲಿ ಬೇಡದವರ ಬೇಡವಾದ ಬಿಸಿ ಮಾತುಗಳನ್ನು ಕೇಳಿದಾಗ ಅಥವಾ ತಮ್ಮ ಬಗ್ಗೆ ಹೀಯಾಳಿಸುವಾಗ, ಅಪಮಾನಕರ ಮಾತುಗಳನ್ನು ಆಡಿದಾಗ ಯಾರೂ ಕೇಳಲು ಇಷ್ಟಪಡುವುದಿಲ್ಲ. ಇನ್ನು ದ್ವೇಷಪೂರಿತ ಮಾತುಗಳನ್ನಂತರೂ ಎಂದೂ ಕೇಳಂಕ ಬಯಸಂಗಿಲ್ಲ. ಕೇಳುವ ಪ್ರಸಂಗ ಬಂದು ಒದಗಿದರೆ ಕೇಳಿಯೂ ಕೇಳದಂತೆ ಸುಮ್ಮನಿದ್ದು ಬಿಡಿ ಎಂದು ರಾಜರು ಆದೇಶ ನೀಡಿದ್ದಾರೆ. ಗುರಿ ಸಾಧಿಸ ಬಯಸುವ ಯೋಗಿಗೆ ಇದೊಂದು ಪರೀಕ್ಷೆ ಇದ್ದಂತೆ. ಇಷ್ಟೇ ಅಲ್ಲದೆ ಸಮಾಜದಲ್ಲಿ ಕುಹಕಿಗಳು ಅಂದ್ರೆ ಮೋಸಗಾರರು, ಅಲ್ಲದೆ ಕುಮಂತ್ರಿಗಳು ಅಂದ್ರೆ ದುರಾಲೋಚನೆಗಳಿಂದ ಕೂಡಿದವರು, ಕುತಂತ್ರದಿಂದ ಮಾಡಬಾರದನ್ನು ಆಡಬಾರದನ್ನು ಮಾಡುವವರು. ಇಂತಹ ಪ್ರಸಂಗದಲ್ಲಿಯೂ ಸಹನೆಯಿಂದಿರಬೇಕು.
ಇದಕ್ಕೆ ಪ್ರತಿಕ್ರಿಯಿಸಿದರೆ ಇನ್ನೂ ದ್ವೇಷ ವೈರತ್ವ ಉಲ್ಬಣವಾಗುತ್ತದೆ. ಅದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗಿ ದುಃಖ ಅನಿವಾರ್ಯವಾಗುತ್ತದೆ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರ, ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು ಎಂಬ ಮರ್ಮವನ್ನು ತಿಳಿ ಹೇಳಿದ್ದಾರಿಲ್ಲಿ. ಇದನ್ನೇ ಮುಂದುವರಿಸುತ್ತಾ ಕೆಲವೊಮ್ಮೆ ಕೆಲ ಜನರು ಬಿರುಸಿನ ಮಾತುಗಳಿಂದ ಮತ್ತು ಬಿಂಕದ ಮಾತುಗಳಿಂದ ಮನನೊಯಿಸ್ತಾರೆ. ಆಗಲೂ ಅಳುಕದಿರು, ಹಿಂಜರಿಯದೆ ಸಹನೆಯಿಂದ ಇರಿ ಎಂದು ಹೇಳಿದ್ದಾರೆ. ಹೀಗಿದ್ದು ಮಾಡುವುದೇನು? ಹಿಂಗಿದ್ರ ಇಷ್ಟು ಸಹನೆಯಿಂದ ಇದ್ರ ಮಾಡುವುದೇನು ಮುಂದ ಎಂಬುದಕ್ಕೆ ಉತ್ತರವಾಗಿ ರಾಜರು ಹೇಳ್ತಾರ, ಸದಾ ಹೃದಯದಲ್ಲಿ ಹಲಧರನಾದ ಬಲರಾಮನ ಅನುಜನಾದ ಶ್ರೀಕೃಷ್ಣನನ್ನು ಧರಿಸಿರು ಎಂದರು. ಅಂದ್ರ ಇಲ್ಲಿ ಬಲರಾಮ ಶೇಷಾವತಾರಿ, ಶೇಷದೇವರು ಮನೋಭಿಮಾನಿಗಳೂ, ಆದ್ದರಿಂದ ಅವರ ಅನುಗ್ರಹವು ಅವಶ್ಯವಾಗಿರ್ತದೆ. ಬಿಂಬಮೂರ್ತಿ ಶ್ರೀಹರಿ ಸದಾ ಮನದಲ್ಲಿ ತುಂಬಿರಲು ಅನ್ಯ ವ್ಯಾಪಾರಕ್ಕೆ ಅವಕಾಶವೆಲ್ಲಿರ್ತದ? ಅದಕ್ಕೆಂದೇ ದಾಸರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಎಂದು ಬೇಡಿರುವುದನ್ನು ನಾವು ಕಾಣ್ತೇವೆ. ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು, ಅಕ್ಕಸವ ಮಾಡುವರ ಅಕ್ಕರದಿ ತಾಳು, ಉಕ್ಕೋ ಹಾಲಿಗೆ ನೀರು ಇಕ್ಕಿದಂದದಿ ತಾಳು, ಪಕ್ಷೀಶ ಹಯವದನ ಶರಣೆಂದು ತಾಳು. ಹೀಗೆ ಮುಂದುವರಿಸಿದ ರಾಜರು ಮೂರನೆಯ ನುಡಿಯಲ್ಲೂ ತಾಳ್ಮೆಯ ಮಹತ್ವವನ್ನು ಕೆಲ ಪ್ರಸಂಗಗಳ ಪ್ರಸ್ತಾಪದೊಂದಿಗೆ ಮುಂದಿಡ್ತಾರ. ನಮ್ಮವರೇ ಆದವರು ನಮ್ಮನ್ನು ಕಂಡು ನಕ್ಕು ನುಡಿಯುವರು, ಹಂಗಿಸಿ ಭಂಗಿಸಿ ನುಡಿಯುವರು, ಅಲ್ಲದೆ ಅಪಹಾಸ್ಯ ಮಾಡಿ ನಗುವವರೂ ಇದ್ದಾರೆ. ಇದು ಎಲ್ಲರ ಜೀವನದಲ್ಲಿ ದಿನನಿತ್ಯ ನಡೆಯುವುದೇ ಆಗ್ಯದ. ಇಂತಹವರ ಸಹವಾಸ ನಮಗೆ ಅನಿವಾರ್ಯವೂ ಇರ್ತದ. ಹೀಗಿರಲು ಇಂತಹ ಪ್ರಸಂಗದಲ್ಲಿ ಎಂದಿಗೂ ತಾಳ್ಮೆಯಿಂದ ಜಾರದಿರಿ ಎಂದು ಎಚ್ಚರಿಸಿದ್ದಾರೆ. ಇಂತಹ ಪ್ರಸಂಗಗಳು ಮನುಷ್ಯರ ಪರೀಕ್ಷೆಯ ಗಳಿಗೆಗಳು. ಇದಕ್ಕೆ ಉತ್ತರ ತಾಳಿ ಬಾಳಿ ಎಂಬುದಾಗಿದೆ. ಇದನ್ನೇ ರಾಜರು ಮುಕ್ಕರಿಸದೆ ಅಂದ್ರ ಅವಸರದಿಂದ ವ್ಯವಹರಿಸದೆ ತಾಳಿರಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಈ ಮಾತು ಬಹಳ ಮಹತ್ವಪೂರ್ಣದ್ದಾಗ್ಯದ್ರಿ. ಜೀವನದಲ್ಲಿ ಆಗಾಗ ಎಡುವುದು, ಅವಸರದ ನಿರ್ಣಯಗಳಿಂದ ಮತ್ತು ಆತುರದ ಅತ್ಯಾಚುರ್ಯದ ಮಾತುಗಳಿಂದ ಇದಕ್ಕೆ ಹಿತವಚನ ಇದಾಗ್ಯದ. ಇನ್ನು ನಮ್ಮಲ್ಲಿ ಆಕ್ರೋಶಪಟ್ಟು ರೋಷ ಹೊಂದಿ ವೃಥಾ ಕೆಟ್ಟದಾಗಿ ನಡೆದುಕೊಳ್ಳುವವರು ಇರ್ತಾರ. ಅಂತಹವರ ಮನದಲ್ಲಿ ಕಾಮ ಕ್ರೋಧಾದಿಗಳು ತುಂಬಿರಬಹುದು. ಆದರೆ ಎಂದಿಗೂ ಪ್ರತಿಯಾಗಿ ಪ್ರತಿಕ್ರಿಯಿಸದೆ ತಾಳ್ಮೆ ವಹಿಸಿ ಎನ್ನುವರು. ಇದು ಸುಲಭ ಸಾಧ್ಯವಿಲ್ಲ, ಆದರೂ ಅಭ್ಯಾಸದ ಬಲದಿಂದ ಸಂಪಾದಿಸಬಹುದು. ಅಂತಹವರ ಬಗ್ಗೆ ಅಕ್ಕರೆಯಿಂದ ವರ್ತಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಮನೋನಿಗ್ರಹ ಅತ್ಯವಶ್ಯಕವಾಗಿರ್ತದೆ. ಸತ್ವ ರಜತಮಗಳೆಂಬ ಪ್ರಕೃತಿ ಮಿಶ್ರಣದ ತಾಣದಲ್ಲಿರುವ ನಮಗೆ ಜೀವನದಲ್ಲಿ ಒತ್ತಡಗಳು, ಉದ್ವೇಗ, ರಾಗ, ದ್ವೇಷಾದಿಗಳು ಮುಂತಾಗಿ ಮನೋವ್ಯಾಕುಲತೆ ಸಂಭವಿಸುವುದು ಸಂಭವನೀಯ. ಇದರ ನಿಯಂತ್ರಣೆಯಲ್ಲಿ ರಾಜರೊಂದು ಅದ್ಭುತವಾದ ಪರಿಹಾರವನ್ನು ನೀಡಿರುವುದನ್ನು ಗಮನಿಸೋಣ. ಬೆಂಕಿ ಇರುವ ಒಲೆಯ ಮೇಲಿಟ್ಟ ಹಾಲು ಉಕ್ಕುವುದು ಅದರ ಸಹಜ ಧರ್ಮ. ಅದನ್ನು ಹಾಗೇ ಬಿಟ್ಟರೆ ಎರಡು ನಷ್ಟ. ಒಂದು ಹಾಲು ವ್ಯರ್ಥವಾಗುವುದು, ಮತ್ತೊಂದು ಒಲೆ ಆರುವುದು. ಇದು ಎರಡೂ ಆಗದಿರಲು ಮಾಡುವ ತಂತ್ರ ಉಕ್ಕುತ್ತಿರುವ ಹಾಲಿಗೆ ಒಂದಿಷ್ಟು ತಣ್ಣಗಿನ ನೀರನ್ನು ಹಾಕುವುದು. ಈ ಯುಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಉಕ್ಕುವ ಹಾಲಿಗೆ ಹಾಕುವ ನೀರೇ ತಾಳು ಎಂಬ ಪದವಾಗಿದೆ. ನಾವು ಸಂಸಾರವೆಂಬ ಬೆಂಕಿಯ ಮೇಲೆ ಇರುವೆವು. ಹಾಲಿನಂತಹ ಮನಸ್ಸಿಗೆ ಬೆಂಕಿಯ ತಾಪ ಇದ್ದೇ ಇರುತ್ತದೆ. ಹೀಗಾಗಿ ಜೀವನದಲ್ಲಿ ರಾಗದ್ವೇಷಾದಿಗಳನ್ನು, ಏರುಪೇರುಗಳನ್ನು, ಸುಖ ದುಃಖ, ಜಯ ಅಪಜಯಗಳನ್ನು ಪಡೆಯುತ್ತಿರುವೆವು. ಇದಕ್ಕೆ ಶಾಂತಿ ಎಂಬ ದಿವ್ಯೌಷಧ ಬೇಕೇ ಬೇಕು. ಹೇಗೆ ಉಕ್ಕುವ ಹಾಲಿಗೆ ನೀರನ್ನು ಹಾಕುವೆವೋ ಹಾಗೆ ವಿವೇಕದಿಂದ, ಯುಕ್ತಾಯುಕ್ತ ಚಿಂತನೆಯಿಂದ, ತಾಳ್ಮೆಯಿಂದ ಜೀವನವನ್ನು ಎದುರಿಸಲು ಆದೇಶವನ್ನು ನೀಡಿದ್ದಾರೆ. ರಾಜರು ಉಪಮಾನದ ಮೂಲಕ ನಿರೂಪಿಸಿರುವ ತತ್ವವು ವಾಸ್ತವತೆಗೆ ಅನುಸರಿಸಿದ ಸಂದೇಶವಾಗಿದೆ. ಕಡೆಯ ವಾಕ್ಯದಲ್ಲಿ ಹೇಳಿದಂತೆ ನೆಮ್ಮದಿಯಿಂದ ಬಾಳಲು ಪ್ರಧಾನ ವಿಷಯವನ್ನು ತಿಳಿಸುವರು. ಅದೇ ಹಯವದನನನ್ನು ಶರಣು ಎನ್ನುತ್ತಾ ಬದುಕುವುದು. ಅದು ಸಾರ್ಥಕ ಜೀವನ ಎಂದರು. ತಾಳುವಿಕೆಗಿಂತ ತಪವೂ ಇಲ್ಲ ಎಂಬ ವಾಕ್ಯವು ಬಹಳ ಉತ್ತಮವಾದದ್ದಾಗ್ಯದ್ರಿ. ದೊಡ್ಡ ಅಕ್ಷರದಲ್ಲಿ ಎಲ್ಲರಿಗೂ ಕಾಣುವಂತೆ ಮನೆಯಲ್ಲಿ ಬರೆದು ಹಾಕಿಕೊಂಡು ನಿತ್ಯ ನೋಡುತ್ತಾ ಮನದಲ್ಲಿ ಪಠಿಸುತ್ತಿದ್ದರೆ ಕಿಂಚಿತ್ತಾದರೂ ಫಲ ಸಿಗಬಹುದು. ಎಲ್ಲಕ್ಕೂ ಮಿಗಿಲಾಗಿ ಈ ತಾಳುವಿಕೆ ಎಂಬ ಗುಣದಿಂದ ಭಗವಂತನ ಕಡೆಗೆ ಮುಖ ಮಾಡಲು ಅನುವಾಗಿ ಅವನಿಗೆ ಹತ್ತಿರದವರಾಗುವಲ್ಲಿ ಸಫಲಿಗಳಾಗುವೆವು. ಇದಕ್ಕೆ ಸಂವಾದಿಯಾಗಿ ಶ್ರೀ ಪುರಂದರದಾಸರ ಮಾತು ಹೀಗಿದೆ:
ಹಂಗಿಸಿ ಭಂಗಿಸಿ ಎನಗೆ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ಎನಗೆ ಬಯಲಾಸೆ ಕೆಡಿಸಿದರು, ಕಂಗೆಡಿಸಿ ಕಾಮಕ್ರೋಧವ ಬಿಡಿಸಿದರು, ಕಂದೆ ನಿಂದಿಸಿದವರೇ ಎನ್ನ ಬಂಧು ಬಳಗ, ಬಾಯಿ ಬಡಕರಿಂದ ನಾನು ಬದುಕಿದೆನೋ ಹರಿಯೇ. ಪುರಂದರದಾಸರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಪದದಲ್ಲಿ ಹೇಳಿರುವ ವಿಷವಿಕ್ಕಿದವರಿಗೆ ಷಡ್ರಸವನ್ನುಣಿಸಲು ಬೇಕು, ದ್ವೇಷ ಮಾಡಿದವನ ಪೋಷಿಸಲು ಬೇಕು, ಪುಷಿಯಾಗಿ ಕೆಡಿಸುವನ ಹಾಡಿ ಹರಸಲು ಬೇಕು, ಮೋಸ ಮಾಡುವನೆಸರು ಮಗನಿಗಿಡಬೇಕು ಎಂದು ವಾಣಿಯು ಈ ಸಂದರ್ಭದಲ್ಲಿ ಉಚಿತವೆನಿಸುತ್ತದೆ. ಹೀಗೆ ಸಮಾಜವು ಒಂದು ರೀತಿಯಲ್ಲಿ ಉಪಕರಿಸುತ್ತಿದೆ ಎಂಬ ಭಾವನೆಯನ್ನು ಮೂಡಿಸುವರು. ಒಟ್ಟಿನಲ್ಲಿ ಶ್ರೀ ವಾದಿರಾಜರು ಸಜ್ಜನರಲ್ಲಿರಿಸಿದ ಕಾರುಣ್ಯ ಅಪಾರವಾಗಿದೆ. ಅವರ ಪಾರ ತಿಳಿಯದ ನಾವು ಅವರ ಪರ ವಾಕ್ಯಗಳನ್ನರಿತು ಪಾರಾಗಲು ಪ್ರಯತ್ನಿಸೋಣ. ಇಷ್ಟೊತ್ತು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿರಿ ಅಂತ ಕೇಳ್ಕೊತೀನಿ.